ಈ ದೇಶದ ಬೆನ್ನೆಲುಬು ಒಂದು ಕಡೆ ರೈತ ಆದರೆ, ಮತ್ತೊಂದು ಕಡೆ ಸೈನಿಕ ಆದರೆ, ಮತ್ತೆ ಶಿಕ್ಷಕರು ಕೂಡ ಅದೇ ರೀತಿಯ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀರಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಶಿಕ್ಷಕರಲ್ಲಿ ನಂದೊಂದು ವಿನಂತಿ, ಈಗ ಯಾರೋ ತಪ್ಪು ತಿಳಿಬಾರ್ದು, ನಿಮ್ಗೆ ಹೇಳೋಷ್ಟವರಲ್ಲ, ನೀವು ಪ್ರತಿದಿನ ಮಕ್ಳಿಗೆ ಹೇಳೋರು, ನಾವು ನಿಮ್ಗೆ ಹೇಳ್ತಿದೀವಿ ಅಂತ ಯಾರೋ ತಪ್ಪು ತಿಳಿಬೇಡಿ ದಯವಿಟ್ಟು. ಒಂದು ನಾವು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ, ಈ ವರ್ಷ 10th ಅಲ್ಲಿ ಔಟ್ ಆಫ್ ಔಟ್ ಎಷ್ಟು ಜನ ಬಂದರು? ಅಲ್ಲ, ಓವರ್ ಆಲ್ ಸ್ಟೇಟ್ ಅಲ್ಲಿ ಕೇಳ್ತೀನಿ ನಾನು. ಒಂದು 15-20 ಜನ ಬಂದ್ರಲ್ವ? 625, 625. ಈಗ ನಂದೊಂದು ಸಿಂಪಲ್ ಕ್ವಶನ್ನು, ನಂದೊಂದು ಕಂಪ್ನಿ ಇದೆ, ನಾನೊಂದು ಇಬ್ಬರನ್ನ ಅಪಾಯಿಂಟ್ ಮಾಡ್ಕೋಬೇಕು. ಇಬ್ಬರಿಗೆ ನಾನು ಇಂಟ್ರ್ಯೂ ಕರೆದೆ. ಇಂಟ್ರ್ಯೂ ಕರೆದಾಗ ಔಟ್ ಆಫ್ ಔಟ್ ತೆಗೆದಿರೋರು 10 ಜನ ಅಥವಾ 15 ಜನ ಬಂದರು. ನಾನು ಯಾರನ್ನ ಸೆಲೆಕ್ಟ್ ಮಾಡಬೇಕು? ಕರೆಕ್ಟ್. ಔಟ್ ಆಫ್ ದಿ ಸಿಲೆಬಸ್ ಎಲ್ಲ 625, 621 ಎಕ್ಸ್ಟ್ರಾ ಸ್ಕಿಲ್ಸ್ ಏನಿದೆ ಅಂತ ನೋಡ್ಬೇಕು. ನನಗೆ ನನ್ನ ಕಂಪ್ನಿಗೆ ಬೇಕಾದಂಥ ಸ್ಕಿಲ್ಸು, ಅವರು ಬಂದಂಥ ಆಸ್ಪಿರೆಂಟ್ಸ್ ಅಲ್ಲಿ ಏನಿದೆ ಅಂತ ನೋಡಬೇಕು ಅಲ್ವಾ? ಸೊ ಏನಿರ್ಬೋದು? ಒಂದು ಸಣ್ಣ ಕತೆ ಹೇಳ್ತೀನಿ. ಮಕ್ಕಳ ಕತೆ ಕೇಳ್ತೀರಾ? ಒಂದು ಊರಲ್ಲಿ ಅಂತ ಶುರು ಆಯ್ತಲ್ಲ ಎಲ್ಲ ಕತೆ. ಹಾಗೆ ಒಬ್ಬ ಅಪ್ಪ ಇದ್ದಂತೆ, ಒಬ್ಬ ಮಗ ಇದ್ದಂತೆ. ಬೇಗ ಮುಗಿಸ್ತೀನಿ. ಅವ್ನ ಮಗನಿಗೆ ಯಾವಾಗಲೂ ಹೇಳ್ತೀನಂತೆ, ನೀನು ಸರಿ ಇಲ್ಲ, ನೀನು ಸರಿಗೆ ಚಪ್ಪಲಿ ಬಿಡಲ್ಲ, ನೀನು ಡಿಸಿಪ್ಲಿನ್ ಇಲ್ಲ, ನೀನು ಬಟ್ಟೆ ಸರಿಗೆ ಹಾಕಲ್ಲ, ಬಂದರೆ ಬಟ್ಟೆ ಬಿಚ್ಚಿ ಅಲ್ಲೇ ಎಸಿತೀಯ, ಬೆಡ್ಶೀಟ್ ಮಡ್ಚಾಕಲ್ಲ, ಲೈಟ್ ಆಫ್ ಮಾಡಲ್ಲ, ಫ್ಯಾನ್ ಆಫ್ ಮಾಡಲ್ಲ, ಬಾಗ್ಲು ಹಾಕಲ್ಲ. ಇದು ಅವನಿಗೆ ಕಿರಿಕಿರಿ. ಏನು ನಮ್ಮ ಅಪ್ಪಂದು ಇದು ಪ್ರತಿ ದಿವಸ ಕಿರಿಕಿರಿ. ನಮ್ಮ ಅಪ್ಪನ ಜೊತೆ ನಮ್ಮ ಅಮ್ಮಂದು ಇದೆ ಕಿರಿಕಿರಿ. ಏನಾದರೂ ಮಾಡಿ ಯಾವ್ದಾದ್ರು ಒಂದು ಜಾಬ್ ಸೇರ್ಬೇಕು, ನಾನು ಇವರಿಂದ ಬಿಡಿಸ್ಕೋಬೇಕು ಹಾಗೆ ಅಂತೇಳಿ ನಾನು ಹೇಳ್ದಂಗೆ ಒಂದು ಇಂಟ್ರ್ಯೂಗೆ ಹೋಗ್ತಾನೆ. ಇಂಟ್ರ್ಯೂ ಹೋಗೋದಕ್ಕೆ ಒಂದು 4-5 ಜನ ಎಲ್ಲ ಕೂತಿರ್ತಾರೆ, ಸೇಮ್ ಎಲ್ಲ. ಸೊ ಇನ್ನು ಹೋಗ್ಬೇಕು, ನೋಡ್ತಾನೆ ಗೇಟ್ ಓಪನ್ ಇರುತ್ತೆ, ನಿಮ್ಮ ಗೇಟ್ ಇತ್ತಲ್ಲ ಓಪನ್. ಇದನ್ನು ನಾಯಿ ಹಂದಿ ಗಿಂದಿ ಬರ್ಬೋದು ಅಂತೇಳಿ ಫಸ್ಟ್ ಗೇಟ್ ಹಾಕ್ತಾನೆ ನಾನು. ಮತ್ತೆ ಬರ್ತಾನೆ, ಎಲ್ಲ ಚಪ್ಪಲಿ ಅಥವಾ ತೋತೆ ಹಪ್ಪ ಜಾಡಾಗಿ ಬಿಟ್ಟಿರ್ತಾರೆ. ಆ ಎಲ್ಲ ಚಪ್ಪಲಿಗಳನ್ನ ಜೋಡಿಸಿ ಇವನ್ ಚಪ್ಪಲಿನ ಕರೆಕ್ಟ್ ಬಿಡ್ತಾನೆ. ಅಲ್ಲಿ ಒಳಗೆ ನೋಡಿದ್ರೆ ಟಾಯ್ಲೆಟಲ್ಲಿ ನೀರು ಲೀಕ್ ಆಗ್ತಾ ಇರ್ತದೆ, ತೊಟ್ಟಗ್ತಾ ಇರ್ತದೆ. ಹೋಗಿ ನಲ್ಲಿ ಆಫ್ ಮಾಡ್ತಾನೆ. ಇರೋದು ಒಂದು ಫ್ಯಾನ್ ಸಾಕು, ನಾವು 4 ಜನಕ್ಕೆ 4-5 ಫ್ಯಾನ್ ಆಡ್ತಾ ಇದೆ, ವೇಸ್ಟ್ ಅಲ್ವಾ ಅಂತೇಳಿ ಎಲ್ಲ ಫ್ಯಾನ್ ಆಫ್ ಮಾಡಿ ಒಂದು ಫ್ಯಾನ್ ಬಿಡ್ತಾನೆ. ನೆಕ್ಸ್ಟ್ ಇವ್ನು ಸರ್ದಿ ಬರುತ್ತೆ. ಓಡೋದ ತಕ್ಷಣ ಅವರು MD ಹೇಳ್ತಾರೆ, ಎಸ್ ಯು ಆರ್ ಸೆಲೆಕ್ಟೆಡ್ ಅಂತಾರೆ. ಸರ್ ನನಗೇನು ಇಂಟ್ರ್ಯೂ ಮಾಡೇ ಇಲ್ಲ, ನೀವು ಬೇಕಾಗಿಲ್ಲಪ್ಪ, ನಾನು ಯಾರು, ನನ್ನ ಕಂಪ್ನಿ ಏನು ಅಂತ ಗೊತ್ತಿಲ್ಲದೆ, ನನ್ನ ಕಂಪ್ನಿಗೋಸ್ಕರ ನೀನು ಬಂದಾಗಿಂದ ಏನೇನು ಮಾಡಿದೆ ನಾನೆಲ್ಲ CCTV ನೋಡಿದ್ದೀನಿ. ನೀನು ವಿದ್ಯೆ ಜೊತೆಗೆ ಈ ಡಿಸಿಪ್ಲಿನ್ ಕಲ್ತಿದ್ಯಾ, ಇಷ್ಟು ಶಿಸ್ತಿದೆ ನಿನ್ನಲ್ಲಿ, ಇಷ್ಟು ಜವಾಬ್ದಾರಿ ಇದೆ ಅಂದರೆ ನಿನ್ನ ಕೈಗೆ ನನ್ನ ಕಂಪ್ನಿನ ಕೊಟ್ಟರೆ ನೀನು ಉದ್ಧಾರ ಮಾಡ್ತೀಯಾ, ಚೆನ್ನಾಗಿ ನಡೆಸ್ತೀಯಾ ಅನ್ನೋದು ನನಗೆ ಭರವಸೆ ಇದೆ, ಹಂಗಾಗಿ ನೀನು ಸೆಲೆಕ್ಟ್ ಅಂತ ಹೇಳ್ತಾರೆ. ಸೊ ಇದರಿಂದ ನಾವೇನು ತಿಳಿಬೋದು ಅಂದರೆ, ಅಪಾರ್ಟ್ ಫ್ರಮ್ ಎಜುಕೇಷನ್ ಜೀವನಕ್ಕೆ ಏನು ಬೇಕು ಅದನ್ನು ನೀವು ಮಕ್ಕಳಿಗೆ ಕಲಿಸ್ಬೇಕು. ಅರ್ಥ ಆಯ್ತಾ? ನಾವೆಲ್ಲ ಓದ್ತೀವಿ, ಈಜಿಪ್ಟ್ ನಾಗರಿಕತೆ ಓದ್ತೀವಿ, ರೋಮ್ ನಾಗರಿಕತೆ ಓದ್ತೀವಿ, ಎಲ್ಲ ನಮ್ಮೂರ್ದು ಬಿಟ್ಬಿಡ್ತೀವಿ. ನಮ್ಮೂರಲ್ಲಿ ಒಂದು ಕೋಟೆ ಐತೆ, ಆ ಕೋಟೆ ಏನು, ಯಾರು ಕಟ್ಟಿದ್ರು, ಯಾಕೆ ಕಟ್ಟಿದ್ರು, ನಮ್ಮ ಇತಿಹಾಸ ಏನು. ಮೊದಲು ನಮ್ಮದು ಲೋಕಲ್ ಏನಿದೆ ಭಾಳ ಗ್ರೌಂಡ್ ಹೇಳ್ಕೊಡ್ಬೇಕು. ನನಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ, ಭಾಳ ಕಷ್ಟ ಇದೆ ನಿಮ್ಗೂ ಅಂತ. ನಂದೊಂದು ಎಕ್ಸ್ಪೀರಿಯನ್ಸು, ಬೆಂಗಳೂರಲ್ಲಿದ್ದೆ, ಚನ್ನಮನ್ಕೆರೆ ಅಂತ ಬನಶಂಕರಿ ಇದರಲ್ಲಿ ಇನ್ಸ್ಪೆಕ್ಟರ್ ಇದೆ. ಸೊ ಬೆಳಗ್ಗೆ ಒಂದು ಕಾಲ್ ಬಂತು, 112 ಅಂತ ಏನಿದೆ 100 ಅದು ಕಾಲ್ ಬಂತು. ಒಂದು ಮಗು ಹೇಳುತ್ತೆ, ಇವತ್ತು 10:30 ಕರೆಕ್ಟಾಗಿ ನಿಮ್ಮ ವಯಸ್ಸುಗಳನ್ನ ನಮ್ಮ ಕಾನ್ವೆಂಟ್ ಹತ್ರ ಕಳಿಸಿ. ಆ ಕಾನ್ವೆಂಟ್ ಹೆಸರು ಹೇಳಲ್ಲ. ಯಾಕೆ ಇವ್ರು ಕೇಳ್ತಾರೆ, ನಮ್ಮ ಆಪರೇಟ್ರ್ ಕೇಳ್ತಾರೆ, ಯಾಕೆ ನಮ್ಮ ಟೀಚರ್ ನಮ್ಗೆ ಹೊಡಿತಾರೆ ಇವತ್ತು, ನೀವು ಕಳಿಸಿ. ಅಲ್ಲ ಇವ್ನು ಕೇಳ್ತಾನೆ, ಅದು ನಮ್ಮ ಪ್ರತಿ ಕಾನ್ವರ್ಸೇಷನ್ ರೆಕಾರ್ಡ್ ಆಗುತ್ತೆ ನಮ್ಮಲ್ಲಿ ಬರುವಂಥದ್ದು ವಾಯ್ಸ್. ಅಲ್ಲೋ ಅಷ್ಟೊಂದು ಕನ್ಫರ್ಮ್ ಆಗಿ ನೀನು ಯಾಕೆ ಹೆಂಗೆ ಹೇಳ್ತೀಯ, ನೀನು ಹೊಡಿತಾರೆ ಅಂತ ಹೆಂಗೆ ಹೇಳ್ತೀಯ? ಇಲ್ಲ ಸರ್, ನೀವು ಪೊಲೀಸ್ ಕಳಿಸಿ ಸರ್, ನೀವು ನನಗೆ ಗ್ಯಾರಂಟಿ ಹೊಡಿತಾರೋ. ಅಷ್ಟೊಂದು ಗ್ಯಾರಂಟಿ ಹೆಂಗೆ ಹೇಳ್ತೀಯ? ಸರ್ ನೆನ್ನೆ ಹೋಮ್ವರ್ಕ್ ಕೊಟ್ಟಿದ್ರು, ನಾನು ಮಾಡದೆ ಹೋಗ್ತಿದ್ದೀನಿ, ನನಗೆ ಹೊಡಿದೇನೆ ಮುದ್ದ ಮಾಡ್ತಾರವರು, ನೀವು ಫಸ್ಟ್ ಪೊಲೀಸ್ ಕಳಿಸಿ ಅಂತ. ಸೊ ಈ ಪರಿಸ್ಥಿತಿಗೆ ಎಜುಕೇಷನ್ ಬಂದಿದೆ. ಮಕ್ಕಳಿಗೆ ಟೀಚರ್ಸ್ ಹೊಡೆದ್ರೆ ಹ್ಯೂಮನ್ ರೈಟ್ಗೆ ಪೊಲೀಸಿಗೆ ಬಿಡಿ, SHRCಗೆ ಹೋಗುವಂಥ ಕಂಪ್ಲೇಂಟ್ ಕೊಡುವಂಥ ಪೇರೆಂಟ್ಸ್ ಇದ್ದಾರೆ ಇವತ್ತು. ಮತ್ತೆ ಹೆಂಗೆ ಮಕ್ಕಳನ್ನ ನಾವೆಲ್ಲ ಹೊಡೆಸ್ಕೊಂಡಿದ್ದೀವಿ. ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನಿನ್ನೆ ಕೂಡ ನನ್ನೊಂದಿಬ್ಬರು ಟೀಚರ್ಗೆ ನಾನು ಮಾತಾಡಿ ವಿಷಯ ಹೇಳಿದ್ದೀನಿ, ಹೊಡೆಸ್ಕೊಂಡಿದ್ದೀವಿ. ಸರಿಗೆ ಹೊಡೆಸ್ಕೊಂಡೇ ಬೆಳೆದಿರೋದು, ಇವತ್ತೆಲ್ಲ ನಿಮ್ಮ ಮುಂದೆ ನಿಂತಿರೋದು. ಅದೇ ಥರ ಎಕ್ಸ್ಪೀರಿಯನ್ಸ್ ನಿಮ್ಗಳಿಗೂ ಆಗುತ್ತೆ, ಯಾಕಂದರೆ ಈ ವಯಸ್ಸನ್ನು ದಾಟಿ ನೀವೆಲ್ಲ ಬಂದಿರೋದ್ರಿಂದ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಂಗಾಗಿ ಏನು ಸಿಲೆಬಸ್ ಇದೆ, ಸಿಲೆಬಸ್ ಬೇಕೇ ಬೇಕು. ಆ ಸಿಲೆಬಸ್ಗೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಸಿಲೆಬಸ್ ಜೊತೆಗೆ ಜೀವನ ಮಾಡ್ಲಿಕ್ಕೆ, ಹಾಗೆ ಸಂಜೆ ಅವ್ರು ಮಾತಾಡ್ತಾ ಇರೋದು, ಕೆಲವು ಎಕ್ಸ್ಟ್ರಾ ಸ್ಕಿಲ್ಸ್ ಬೇಕು. ಆ ಮಗುನಲ್ಲಿ 5 ಬೆರಳು ಒಂದು ಸಮ ಇಲ್ಲ, ಎಲ್ಲ ಮಕ್ಕಳು ಒಂದೇ ಥರ ಅಲ್ಲ, ಒಬ್ಬೊಬ್ರಿಗೆ ಒಂದೊಂದ್ರಲ್ಲಿ ಆಸಕ್ತಿ. ಒಬ್ಬ ಆರ್ಟಲ್ಲಿ ಇರ್ತಾನೆ, ಒಬ್ಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಇನ್ನೊಬ್ಬ ಚೆನ್ನಾಗಿ ಹಾಡ್ತಾನೆ. ಅಂಥ ಸ್ಕಿಲ್ಗಳನ್ನ ಕೂಡ ನೀವು ಎನ್ಕರೇಜ್ ಮಾಡುವಂಥದ್ದು ಎಲ್ಲ ಟೀಚರ್ಸ್ಗೆ ಆ ಮನಸ್ಸು ಬರಬೇಕು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.